ಜುಲೈ 2026 ಮಿಥುನ ರಾಶಿಯ ಮಾಸ ಭವಿಷ್ಯದ ಪ್ರಕಾರ ಈ ತಿಂಗಳು ಅಂದರೆ ಜುಲೈ ತಿಂಗಳು ಮಿಥುನ ರಾಶಿಯವರಿಗೆ ಆರ್ಥಿಕ ಅಭಿವೃದ್ಧಿ, ವೃತ್ತಿ ಜೀವನದಲ್ಲಿ ಪ್ರಗತಿ ಮತ್ತು ಧನ ಲಾಭವನ್ನು ತರುತ್ತೆ. ಮತ್ತು ಕೆಲವು ವಿಚಾರದಲ್ಲಿ ಮಿಶ್ರ ಫಲಿತಾಂಶಗಳಿಂದ ಕೂಡಿರುತ್ತೆ. ಗ್ರಹಗಳ ಸ್ಥಾನ ಬದಲಾವಣೆಯಿಂದಾಗಿ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಏರಿಳಿತಗಳು ಕೂಡ ಕಂಡುಬರುತ್ತೆ. ವೃತ್ತಿ ಮತ್ತು ಉದ್ಯೋಗ ಮೊದಲಿಗೆ ನೋಡೋದಾದರೆ ಮಿಥುನ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನೋಡಿ, ಉದ್ಯೋಗಿಗಳಾಗಿದ್ದರೆ ನೀವು ಈ ತಿಂಗಳು ಅತ್ಯುತ್ತಮ ಅವಕಾಶಗಳು ನಿಮಗೆ ಸಿಗ್ತವೆ. ಅಂದರೆ ಬೇರೆ ಬೇರೆ ಕಡೆಯಿಂದ ನಿಮಗೆ ಒಂದಷ್ಟು ಆಫರ್ಗಳು ಕೂಡ ಬರುವಂಥ ಸಾಧ್ಯತೆ ಇದೆ, ಅಥವಾ ನೀವು ಕೆಲಸವನ್ನು ಬದಲಾಯಿಸೋದಕ್ಕೆ ನಿಮಗೊಂದು ಒಳ್ಳೆಯ ಆಫರ್ ಬರಬಹುದು. ಕಚೇರಿಯಲ್ಲಿ ಹಿರಿಯ ಅಧಿಕಾರಿಗಳಿಂದ ಮತ್ತು ಸಹೋದ್ಯೋಗಿಗಳಿಂದ ನಿಮಗೆ ಉತ್ತಮ ಬೆಂಬಲ ದೊರಕುತ್ತೆ. ಯಾವುದೇ ಕೆಲಸ ಇದ್ದರೂ ಕೂಡ ನಿಮಗೆ ಒಂದಷ್ಟು ಕೆಲಸದಲ್ಲಿ ಅವಕಾಶ ಅಥವಾ ಸಹಾಯ ಸಿಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಮನ್ನಣೆ ಸಿಗುತ್ತೆ. ಇಲ್ಲಿವರೆಗೆ ನೀವು ಏನೇನು ಪರಿಶ್ರಮವನ್ನು ಹಾಕಿದರೆ ಅದು ಖಂಡಿತವಾಗಲೂ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡಿಬಹುದು. ಪ್ರಗತಿಯ ನಿರೀಕ್ಷೆಗಳು ಕೂಡ ಬಹಳ ಆಶಾದಾಯಕವಾಗಿರ್ತವೆ. ವ್ಯಾಪಾರ ಮಾಡುವಂಥವರಾಗಿದ್ದರೆ ಮಿಥುನ ರಾಶಿಯವರು ಉದ್ಯಮಿಗಳಿಗೆ ನೋಡಿ, ಹೊಸ ಹೂಡಿಕೆ ಮಾಡೋದಕ್ಕೆ ನಿಮಗೆ ಇದು ಸೂಕ್ತ ಕಾಲ. ವ್ಯವಹಾರವನ್ನು ವಿಸ್ತರಿಸಿಕೊಳ್ಳೋದಕ್ಕೂ ಕೂಡ ಬಹಳ ಒಳ್ಳೆ ಕಾಲ ಅಂತ ಹೇಳಬಹುದು. ಅಂದರೆ ಇನ್ನೊಂದಷ್ಟು ನೀವು ವ್ಯವಹಾರದಲ್ಲಿ ಇನ್ನಷ್ಟು ಅಭಿವೃದ್ಧಿಯನ್ನು ಮಾಡೋದಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ನೋಡಿ, ಧನಯೋಗ ಇದೆ. ಆರ್ಥಿಕ ಸ್ಥಿತಿ ನಾವು ಹಣಕಾಸಿನ ವಿಚಾರವನ್ನು ನೋಡೋದಾದರೆ ಜುಲೈ ತಿಂಗಳು ಆರ್ಥಿಕ ದೃಷ್ಟಿಕೋನದಿಂದ ಮಿಥುನ ರಾಶಿಯವರಿಗೆ ಅತ್ಯಂತ ಲಾಭದಾಯಕ ಹಾಗೂ ಶುಭ ಸುದ್ದಿಯನ್ನು ತರುವಂತಹ ತಿಂಗಳಂತ ಹೇಳಿದ್ರೆ ಖಂಡಿತ ತಪ್ಪಾಗಲಿಕ್ಕಿಲ್ಲ. ಆದಾಯದಲ್ಲಿ ವೃದ್ಧಿಯಾಗತ್ತೆ, ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗ್ತವೆ. ಬಾಕಿ ಇರುವಂತಹ ಹಣ ಅಂದರೆ ಎಲ್ಲಿಂದಾದರೂ ನಿಮಗೆ ಹಣ ಬರಬೇಕು ಅಂತಿದ್ದರೆ ಖಂಡಿತವಾಗಲೂ ಆ ಹಣ ನಿಮ್ಮ ಕೈ ಸೇರುತ್ತೆ. ಇದರಲ್ಲಿ ಯಾವುದೇ ಆಲೋಚನೆ ಮಾಡಬೇಕಾದ ಅವಶ್ಯಕತೆ ಇಲ್ಲ. ಇಲ್ಲಿಯವರೆಗೆ ಬಾಕಿ ಉಳ್ಕೊಂಡಿರುವಂತಹ ಹಣಗಳು ನಿಮಗೆ ವಾಪಸ್ ಬರುತ್ತೆ. ಮತ್ತು ಆದಾಯ ಹೆಚ್ಚಿರುತ್ತೆ. ಆದರೆ ಇನ್ನೊಂದು ವಿಚಾರ ತಿಳ್ಕೋಬೇಕು ನೀವು, ತಿಂಗಳ ದ್ವಿತೀಯಾರ್ಧ ಒಂದು 15ನೇ ತಾರೀಕಿನ ನಂತರ ಅನಗತ್ಯ ಖರ್ಚುಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಅಂದರೆ ಸುಮ್ಮನೆ ಯಾವುದಕ್ಕೂ ಖರ್ಚು ಮಾಡುವಂಥದ್ದು, ಅಥವಾ ಯಾವುದೋ ಶಾಪಿಂಗ್ ಮಾಡುವಂಥದ್ದು, ಅಥವಾ ಏನು ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಎಲ್ಲಾದರೂ ಪ್ರಯಾಣ ಮಾಡುವಂಥದ್ದು, ಇಂಥದ್ದೆಲ್ಲ ಆಗುವಂಥ ಖರ್ಚು ಜಾಸ್ತಿ ಆಗುತ್ತೆ. ಹಾಗಾಗಿ ಸ್ವಲ್ಪ ನಿಮ್ಮ ಬಜೆಟ್ ಮೇಲೆ ಅಂದರೆ ಹಣಕಾಸಿನ ಮೇಲೆ ಹಿಡಿತ ಇಟ್ಕೊಳ್ಳೋದು ಬಹಳ ಒಳ್ಳೆಯದು. ಹಾಗೆ ಕುಟುಂಬ ಮತ್ತು ಸಂಬಂಧದ ವಿಚಾರ ನೋಡೋದಾದರೆ ವೈವಾಹಿಕ ಜೀವನದಲ್ಲಿ ಮತ್ತು ಪ್ರೇಮ ಸಂಬಂಧಗಳಲ್ಲಿ ಮಿಥುನ ರಾಶಿಯವರಿಗೆ ಮಧುರತೆ ಇರುತ್ತೆ, ಮಾಧುರ್ಯ ಇರುತ್ತೆ. ನಿಮ್ಮ ಸಂಬಂಧದಲ್ಲಿ ಸಂಗಾತಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯೋದಕ್ಕೆ ನಿಮಗೆ ಬಹಳ ಒಳ್ಳೆಯ ಅವಕಾಶವನ್ನು ಕೂಡ ನೀವು ಪಡಿತೀರಿ. ಹಾಗೆ ನಿಮ್ಮ ಮಾತುಗಳು ಸಂಬಂಧವನ್ನು ಸುಧಾರಿಸುತ್ತೆ ಅಥವಾ ಕಡಿತಗೊಳಿಸಬಹುದು, ಎರಡೂ ಸಾಧ್ಯತೆ ಇದೆ. ಹಾಗಾಗಿ ನೀವು ಕುಟುಂಬದವರೊಂದಿಗೆ ಮಾತನಾಡುವಾಗ ಬಹಳ ಸಂಯಮ ಅಂದರೆ ತಾಳ್ಮೆ ಬಹಳ ಮುಖ್ಯವಾಗುತ್ತೆ. ನಿಮ್ಮ ತಾಳ್ಮೆ ಏನಾದರೂ ಕೆಟ್ಟು ನೀವೇನಾದರೂ ಉಲ್ಟಾ ಮಾತಾಡಿದ್ರೆ ಅದು ಹದಗೆಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಮಾತಿನ ಮೇಲೆ ನಿಗಾ ಇರಬೇಕು. ಹಾಗೆ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳು ಮಧ್ಯಮ ಫಲಪ್ರದವಾಗಿರುತ್ತೆ. ನಿಮಗೆ ಕಾಲೋಚಿತ ಕಾಯಿಲೆಗಳು ಅಂದರೆ ಈಗ ಮಳೆಗಾಲ ಶುರುವಾಗಿದೆ, ಸ್ವಲ್ಪ ಥಂಡಿ ಶೀತ ಇಂಥದ್ದೆಲ್ಲ ಸ್ವಲ್ಪ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮತ್ತು ಅದರ ಜೊತೆಗೆ ಕೆಲಸದ ಒತ್ತಡದಿಂದಾಗಿ ದೈಹಿಕ ಆಯಾಸ ಕೂಡ ಎದುರಾಗೋ ಸಾಧ್ಯತೆ ಇದೆ. ಉತ್ತಮ ಆಹಾರ ಪದ್ಧತಿ, ಯೋಗ, ಧ್ಯಾನ ಎಲ್ಲ ಮಾಡ್ತಾಯಿದ್ರೆ ಏನೂ ಆಗಲ್ಲ. ಮತ್ತು ಪ್ರತಿದಿನ ನೀವು ಪರಿಹಾರ ಅಂತ ನೋಡೋದಾದರೆ ಶನಿವಾರದಂದು ಪ್ರತಿದಿನ ಅಥವಾ ಪ್ರತಿ ಶನಿವಾರದಂದು ಶನಿ ಚಾಲೀಸವನ್ನು ಪಠಿಸಬೇಕು, ಅದು ಬಹಳ ಒಳ್ಳೆಯದು. ಹಾಗೆ ಬುಧವಾರದಂದು ಹೆಸರು ಕಾಳನ್ನು ಅಥವಾ ಹೆಸರು ಬೇಳೆಯನ್ನು ದಾನ ಮಾಡೋದರಿಂದ ಶುಭ ಫಲಗಳು ನಿಮಗೆ ಹೆಚ್ಚಾಗ್ತವೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.